ಗೈಸ್, ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯಲ್ಲಿರುವಂತ ಕಂಟೆಸ್ಟೆಂಟ್ ಗಳಿಗೆ ವೋಟ್ ಹಾಕೋ ಅನ್ನೋ ಆಪ್ಷನ್ ನ ಬಿಟ್ಟಿದ್ದಾರೆ. ಸೊ ಯಾವ ರೀತಿ ನಿಮಗೆ ಇಷ್ಟವಾದ ಒಬ್ಬ ವ್ಯಕ್ತಿಗೆ ಯಾವ ರೀತಿ ವೋಟ್ ಮಾಡ್ಬೇಕಂತ ಈ ಒಂದು ವಿಡಿಯೋದಲ್ಲಿ ಫುಲ್ ಡೀಟೇಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೀವೇನಾದ್ರೂ ಇದೇ ಫಸ್ಟ್ ಟೈಮ್ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಬಂದಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಓಕೆನಾ, ಇವಾಗ ತುಂಬಾ ಲೇಟ್ ಮಾಡೋದು ಬೇಡ, ಬನ್ನಿ ಗೈಸ್ ಸ್ಕ್ರೀನ್ ಮೇಲೆ ಹೋಗೋಣ. ನಿಮ್ಮ ಒಂದು ಫೋನ್ ನಲ್ಲಿ ನೀವು ಜಿಯೋ ಹಾಟ್ಸ್ಟಾರ್ ನ ಓಪನ್ ಮಾಡ್ಕೊಳ್ಬೇಕಾಗತ್ತೆ. ಓಕೆನಾ, ಸೊ ನಾನು ಇವಾಗ ಜಿಯೋ ಹಾಟ್ಸ್ಟಾರ್ ನ ಓಪನ್ ಮಾಡಿದ್ದೀನಿ. ಸೊ ಏನಾದ್ರೂ ನಾಯ್ಸ್ ಇದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಯಾಕಂದ್ರೆ ಹೊರಗಡೆ ಮಳೆ ಬರ್ತಾ ಇದೆ. ಓಕೆನಾ, ಸೊ ನಾನು ಇವಾಗ ಜಿಯೋ ಹಾಟ್ಸ್ಟಾರ್ ಅಪ್ಲಿಕೇಶನ್ ನ ಓಪನ್ ಮಾಡಿದ್ದೀನಿ. ಓಪನ್ ಮಾಡಿ ಆದ್ಮೇಲೆ ಸೊ ನೀವು ಅಗ್ನಿ ಪರೀಕ್ಷೆದು ಒಂದು ಎಪಿಸೋಡ್ ಅನ್ನ ಓಪನ್ ಮಾಡಬೇಕಾಗತ್ತೆ. ಓಕೆನಾ, ಸೊ ನಾನು ಇವಾಗ ಇಲ್ಲಿ ಸರ್ಚ್ ಮಾಡ್ತೀನಿ. ಓಕೆನಾ, ಇಲ್ಲೇ ಬಂತು ನೋಡಿ, ಸರ್ಚ್ ಮಾಡಿ ಸಾರಿ ವೇಟ್ ಮಾಡಿ, ಇಲ್ಲಿ ಬಂದಿದೆ ನೋಡಿ. ಓಕೆನಾ, ಸೊ ಕನ್ನಡ ಅಗ್ನಿ ಪರೀಕ್ಷೆ ಇದೆ, ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯಲ್ಲಿ ಶೋ ಆಗ್ತಾ ಇದೆ, ಅದು ಒಂದು ಪೋಸ್ಟರು. ಸೊ ಇವಾಗ ಪೋಸ್ಟರ್ ಮೇಲೆ ಕ್ಲಿಕ್ ಮಾಡಿ ಆದ್ಮೇಲೆ ಇಲ್ಲಿ ನಿಮಗೆ ಕೆಳಗಡೆ ಎಲ್ಲ ಎಪಿಸೋಡ್ಗಳೆಲ್ಲ ಶೋ ಆಗ್ತಾ ಇದೆ. ಓಕೆನಾ, ಸೊ ಇವಾಗ ಇಲ್ಲಿ ನೋಡಬಹುದು ವೋಟ್ ಅಂತ ಒಂದು ಆಪ್ಷನ್ ಇದೆ ನೋಡಿ. ಓಕೆನಾ, ಸೊ ಅದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲ ಅಂದ್ರೆ ಸೊ ಯಾವ್ದಾದ್ರು ಇಲ್ಲಿ ನಿಮಗೆ ಏನಾದ್ರೂ ವೋಟ್ ಅನ್ನೋ ಒಂದು ಆಪ್ಷನ್ ಶೋ ಆಗಲಿಲ್ಲ ಅಂದ್ರೆ ಯಾವ್ದಾದ್ರು ಒಂದು ಎಪಿಸೋಡ್ ಅನ್ನ ಓಪನ್ ಮಾಡಬೇಕಾಗುತ್ತೆ. ಸೊ ನಾನು ಇವಾಗ ಒಂದು ಎಪಿಸೋಡ್ ಅನ್ನ ಓಪನ್ ಮಾಡಿದ್ದೀನಿ. ಗೈಸ್, ನೀವು ಒಂದು ಎಪಿಸೋಡ್ ಅನ್ನ ಓಪನ್ ಮಾಡಿ ಆದ್ಮೇಲೆ ಸ್ವಲ್ಪ ಅದು ಒಂದು ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಸೊ ಅಡ್ವರ್ಟೈಸ್ಮೆಂಟ್ ಆದ್ಮೇಲೆ ನೋಡಬಹುದು ಇಲ್ಲಿ ವೋಟ್ ಅಂತ ಒಂದು ಆಪ್ಷನ್ ಬಂದಿದೆ. ಓಕೆನಾ, ಸೊ ನೋಡಬಹುದು ಇಲ್ಲಿ ವೋಟ್ ಅಂತ ಒಂದು ಆಪ್ಷನ್ ಬಂದಿದೆ. ಸೊ ನಿಮಗೆ ಮೊದಲಿಗೆ ಏನಾದ್ರು ಬಂದಿದ್ರೆ ಅಲ್ಲೇ ನೀವು ವೋಟ್ ಮೇಲೆ ಕ್ಲಿಕ್ ಮಾಡಬಹುದು. ಇಲ್ಲ ಅಂದ್ರೆ ಈ ಒಂದು ಎಪಿಸೋಡ್ ಅನ್ನ ಓಪನ್ ಮಾಡ್ಕೊಳ್ಳಿ, ಇಲ್ಲಿ ವೋಟ್ ಅನ್ನೋ ಒಂದು ಆಪ್ಷನ್ ಬಂದಿರುತ್ತೆ. ಸೊ ಅದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ನಾನು ಇವಾಗ ವೋಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ನೋಡಬಹುದು ಇವಾಗ ವೋಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಎಷ್ಟು ಜನ ಅಗ್ನಿ ಪರೀಕ್ಷೆಯಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರಲ್ಲ, ಎಷ್ಟೆಲ್ಲ ಕಂಟೆಸ್ಟೆಂಟ್ ಗಳಿದ್ದಾರಲ್ಲ, ಸೊ ಪ್ರತಿಯೊಬ್ಬರದು ಇಲ್ಲಿ ನಿಮಗೆ ಫೋಟೋ ಶೋ ಆಗುತ್ತೆ. ಸೊ ನೀವು ಯಾರಿಗೆ ಹಾಕಬೇಕಂತ ಅನ್ಕೊಂಡಿರ್ತಾರಲ್ಲ, ಸೊ ಅವರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ನಾನು ನಿಮಗೆ ಎಕ್ಸಾಂಪಲ್ ತೋರಿಸಬೇಕಂತ ಹೇಳಿ ನಾನು ಇವತ್ತು ಬೆಳಗ್ಗೆನೆ ಹಾಕಿದ್ದೀನಿ. ಸೊ ಎಕ್ಸಾಂಪಲ್ ಗೆ ತೋರಿಸಬೇಕಂದ್ರೆ ಸೊ ಒಬ್ಬರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ನಾನು ಇವಾಗ ಹಾಕಿದ್ದೀನಿ, ಥ್ಯಾಂಕ್ ಯು ಫಾರ್ ವೋಟಿಂಗ್ ಅಂತ ಬಂದಿದೆ. ಸೊ ಇವಾಗ ನೀವು ಯಾರಿಗೆ ಹಾಕಬೇಕಂತ ಅನ್ಕೊಂಡಿರ್ತಾರಲ್ಲ, ಸೊ ಸಿಂಪಲ್ ಆಗಿ ಅವ್ರದ್ದು ಒಂದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಕೆಳಗಡೆ ಸಬ್ಮಿಟ್ ಅಂತ ಬರುತ್ತೆ. ಓಕೆನಾ, ಸಬ್ಮಿಟ್ ಆದ್ರೂ ಬರ್ತಿರಬಹುದು, ಇಲ್ಲಾಂದ್ರೆ ಡನ್ ಅಂತ ಬರುತ್ತೆ. ಸೊ ಸಿಂಪಲ್ ಆಗಿ ಡನ್ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು ವೋಟು ನೀವು ಯಾರೋ ಒಂದು ಫೋಟೋನ ಸೆಲೆಕ್ಟ್ ಮಾಡಿರ್ತಾರಲ್ಲ, ಸೊ ಅವರಿಗೆ ಅದು ಡೈರೆಕ್ಟ್ ಆಗಿ ವೋಟು ಕೌಂಟ್ ಆಗುತ್ತೆ. ಓಕೆನಾ, ಸೊ ಈ ರೀತಿ ನೀವು ಡೈಲಿ ಒಬ್ಬೊಬ್ಬರಿಗೆ ಹಾಕಬೇಕಾಗುತ್ತೆ. ಡೈಲಿ ಒಬ್ಬೊಬ್ಬರಿಗೆ ಅಂದ್ರೆ ಎಲ್ಲರಿಗೆ ಹಾಕ್ಬೇಕಂತ ಏನಿಲ್ಲ, ಡೈಲಿ ಒಂದು ವೋಟ್ ಹಾಕೋ ಇದನ್ನ ಇರುತ್ತೆ. ಒಬ್ಬರಿಗೆ ಒಂದು ವೋಟ್ ಹಾಕೋದು ಒಂದು ಪರ್ಮಿಷನ್ ಇರುತ್ತೆ. ಡೈಲಿ ನೀವು ನಿಮಗೆ ಯಾರು ಇಷ್ಟ ಆಗುತ್ತಾರಲ್ಲ ಅವರಿಗೆ ಒಂದೊಂದು ವೋಟ್ನ ಹಾಕಬಹುದು. ಓಕೆನಾ, ಸೊ ಇದು ಎಲ್ಲಿವರೆಗೆ ಅಂದ್ರೆ ಬಿಗ್ ಬಾಸ್ ಯಾವಾಗ ಸ್ಟಾರ್ಟ್ ಆಗುತ್ತಂದ್ರೆ 6ನೇ ತಾರೀಕು ಸ್ಟಾರ್ಟ್ ಆಗುತ್ತೆ. ಓಕೆನಾ, ಸೊ 6ನೇ ತಾರೀಕುವರೆಗೂ, ಅದರ ಹಿಂದಿನ ದಿನ 5ನೇ ತಾರೀಕುವರೆಗೂ ನೀವು ಇದನ್ನ ವೋಟ್ನ ಮಾಡಬಹುದು ಡೈಲಿ. ಓಕೆನಾ, ಸೊ ಇದಾಗಿತ್ತು ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯಲ್ಲಿ ಪಾರ್ಟಿಸಿಪೇಟ್ ಮಾಡಿರುವಂತಹ ಕಂಟೆಸ್ಟೆಂಟ್ ಗಳಿಗೆ ಯಾವ ರೀತಿ ವೋಟ್ ಹಾಕೋ ಅಂತ ಹೇಳಿ. ಸೊ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಅರ್ಥ ಆಗಿಲ್ಲ ಅಂದ್ರೆ ಕಾಮೆಂಟ್ ಅಲ್ಲಿ ತಿಳಿಸಿ, ಪಕ್ಕ ನಿಮಗೆ ರಿಪ್ಲೈನ ಕೊಡ್ತೀನಿ. ಓಕೆನಾ, ಇದೇ ರೀತಿ ನಾನು ಟೆಕ್ ಟ್ಯುಟೋರಿಯಲ್, ಅರ್ನಿಂಗ್ ರಿಲೇಟೆಡ್ ಮೇನ್ ಆಗಿ ಹೇಳ್ತಾ ಇದ್ದೀನಿ. ಅರ್ನಿಂಗ್ ರಿಲೇಟೆಡ್ ವಿಡಿಯೋಸ್ಗಳನ್ನ ಜಾಸ್ತಿ ಮಾಡ್ತಾ ಇರ್ತೀನಿ. ಹಾಗೆ ಕೆಳಗಡೆ ನನ್ನೊಂದು ಡಿಸ್ಕ್ರಿಪ್ಷನ್ ಅಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ನ ಕೊಟ್ಟಿರ್ತೀನಿ. ಸೊ ಅಲ್ಲಿ ನೀವು ಚಾನಲ್ಗೆ ಜಾಯಿನ್ ಆಗಿ ಏನಾದ್ರೂ ನಿಮ್ದು ಪ್ರಾಬ್ಲಮ್ ಇದ್ರೆ ಸೊ ಅಲ್ಲಿ ನೀವು ಕೇಳಬಹುದು. ಓಕೆನಾ, ಸಿಗೋಣ ಗೈಸ್ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೊ ಮಚ್.